ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಬಿಜೆಪಿಯಲ್ಲಿ ಆಗತ್ತಾ ಹೊಸ ಸಾರಥಿ ಆಯ್ಕೆ ಅನ್ನೋ ಪ್ರಶ್ನೆ. ಇವತ್ತು ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯ ಹಲವು ದಿನಗಳ ಕಗ್ಗಂಟಿಗೆ ಪರಿಹಾರ ಅನ್ನೋದು ಸಿಗುತ್ತಾ ಅನ್ನೋ ಪ್ರಶ್ನೆ. ವಿಜಯೇಂದ್ರ ಮುಂದುವರಿತಾರಾ? ಹೊಸ ಹೆಸರು ಘೋಷಣೆ ಆಗತ್ತಾ? ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಬಿಜೆಪಿಯ ಕೆಲವು ನಾಯಕರುಗಳು ಕೂಡ ಕಾಯ್ಕೊಂಡು ಕೂತಿದ್ದಾರೆ ಹೈಕಮಾಂಡ್ನ ನಡೆ ಏನಾಗಿರತ್ತೆ ಅಂತ. ವಿಜಯೇಂದ್ರ ಅವರು ನಾನೇ ಮುಂದುವರಿತೀನಿ, ನಾನೇ ಇರ್ತೀನಿ ಅಂತ ಹೇಳಿದ್ರು. ಹೈಕಮಾಂಡ್ ನಾಯಕರು ಅದನ್ನಾದ್ರೂ ಹೇಳಬೇಕಲ್ಲ, ಇಲ್ಲ ಅವ್ರ ಅವಧಿ ಮುಗಿದಿದೆ, ಬಟ್ ಮುಂದಿನ ಅವಧಿಗೂ ನಾವು ಅವರನ್ನೇ ಆಯ್ಕೆ ಮಾಡಿದ್ದೀವಿ, ಅವರೇ ಮುಂದುವರಿತಾರೆ ಅಂತ. ಇಲ್ಲ ಅಂದ್ರೆ ಇಲ್ಲ, ನಾವು ಬದಲಾವಣೆ ಮಾಡ್ತಾ ಇದ್ದೀವಿ, ಹೊಸಬ್ರನ್ನ ಆಯ್ಕೆ ಮಾಡಿದ್ದೀವಿ, ಬೇರೆ ಒಬ್ಬರನ್ನ ಆಯ್ಕೆ ಮಾಡಿದ್ದೀವಿ ಅಂತ. ಅದನ್ನ ಆದಷ್ಟು ಬೇಗ ಮಾಡಿ ಅಂತ ಭಿನ್ನಮತೀಯರು, ಅಸಮಾಧಾನಿತರು ಕೇಳ್ಕೊಂಡಿದ್ರು. ಇತ್ತೀಚೆಗೂ ಕೂಡ ಹೈಕಮಾಂಡ್ ನಾಯಕರನ್ನ ಭಿನ್ನಮತೀಯರು ಭೇಟಿ ಆಗಿದ್ರು. ಅವ್ರ ಬೇಡಿಕೆ ಏನಿದೆ ಅದನ್ನ ಇಟ್ಟಿದ್ರು. ಅದಕ್ಕೆ ಹೈಕಮಾಂಡ್ ನಾಯಕರು ನೋಡಿ, ನಿಮ್ಮ ಕೆಲಸ ಏನಿದೆ ಅದನ್ನ ಹೋಗಿ ಕೆಲಸವನ್ನು ಮಾಡಿ, ನಾವು ಏನು ಮಾಡಬೇಕು, ಯಾವಾಗ ಬದಲಾವಣೆ ಮಾಡಬೇಕು ಅದನ್ನ ನಾವು ಮಾಡ್ತೀವಿ, ಕೆಲಸದ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳಿ ಕಳಿಸಿದ್ರು. ಒಂದು ನಿರೀಕ್ಷೆ ಇಟ್ಕೊಂಡು ಭಿನ್ನಮತೀಯರು ಕಾಯ್ಕೊಂಡು ಕೂತಿದ್ದಾರೆ. ಇವತ್ತು ಚೇಂಜ್ ಆಗ್ತಾರೆ, ನಾಳೆ ಚೇಂಜ್ ಆಗ್ತಾರೆ, ಇವತ್ತು ಅನೌನ್ಸ್ ಮಾಡ್ತಾರೆ, ನಾಳೆ ಅನೌನ್ಸ್ ಮಾಡ್ತಾರೆ ಅಂತ. ಇದೀಗ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಮಾಡಲಾಗಿ ಅನೌನ್ಸ್ ಮಾಡುತ್ತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲೂ ಕೂಡ ಬದಲಾವಣೆ ಆಗ್ಬೋದು, ನಮ್ಮ ರಾಜ್ಯದ ಸಾರಥಿಯನ್ನ ಕೂಡ ಬದಲಾವಣೆ ಮಾಡ್ಬೋದು, ಉತ್ತರ ಪ್ರದೇಶದ ಜೊತೆಗೆ ಕರ್ನಾಟಕದ ಕೂಡ ಅನೌನ್ಸ್ ಮಾಡ್ಬೋದು ಅಂತ ಬಿಜೆಪಿಯ ಕೆಲವು ನಾಯಕರುಗಳು ತುದಿಗಾಲಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಒಂದು ವೇಳೆ ವಿಜಯೇಂದ್ರ ಅವರ ಹೆಸರನ್ನೇ ಮತ್ತೆ ಅನೌನ್ಸ್ ಮಾಡಿ ಅವರೇ ಮುಂದುವರಿತಾರೆ ಅಂದರೆ ಕೆಲವರಿಗೆ ನಿರಾಸೆ ಆಗತ್ತೆ, ಇನ್ನು ಕೆಲವರಿಗೆ ಖುಷಿನೂ ಆಗತ್ತೆ. ಇಲ್ಲ ವಿಜಯೇಂದ್ರ ಅವರ ಅವಧಿ ಮುಗೀತು, ಮುಂದಿನ ಅವಧಿಗೆ ಬೇರೆಯವರು ಇರ್ತಾರೆ ಅಂತ ಇನ್ನೊಬ್ಬರ ಹೆಸರು ಆಯ್ಕೆ ಮಾಡಿದ್ರೆ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆ ಆಗಬಹುದಾದ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಅಂತ ಆಯ್ಕೆ ಮಾಡಿದ ದಿನದಿಂದಲೇ ಕೆಲವರಿಗೆ ಅಸಮಾಧಾನ ಇದೆ. ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ, ಕಾರ್ಯಕ್ರಮಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅಂಥದ್ರಲ್ಲಿ ಅವರ ಅವಧಿ ಮುಗಿದು ಕೆಲವು ದಿನಗಳಾದ್ರೂ, ತಿಂಗಳುಗಳಾದ್ರೂ ಇನ್ನೂ ಬೇರೆಯವ್ರನ್ನ ಆಯ್ಕೆ ಮಾಡಿಲ್ಲ ಅಂದರೆ ಹೆಂಗೆ ಅನ್ನೋದು ಕೆಲವರು ಪ್ರಶ್ನೆ ಆಗಿರೋದು. ಹಾಗಾಗಿ ಬಿಜೆಪಿಯ ಹೈಕಮಾಂಡ್ ನಡೆ ಮತ್ತು ನುಡಿ ಮತ್ತು ನಿರ್ಧಾರ ಮತ್ತು ನಿಲುವು ಇವುಗಳ ಮೇಲೆ ಕಣ್ಣಿಟ್ಟು ರಾಜ್ಯ ಬಿಜೆಪಿ ನಾಯಕರು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬದಲಾವಣೆ ಏನಾದರೂ ಆಗತ್ತಾ ನೋಡೋಣ ಅಂತ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಚೇಂಜಸ್ ಮಾಡ್ತಾರೆ, ಈಗ ಬೇರೆ ಬೇರೆ ಕಡೆಯಲ್ಲೆಲ್ಲ ಚೇಂಜಸ್ ಆಗಿದೆ. ಕರ್ನಾಟಕದಲ್ಲಿ ವಿಚಾರದಲ್ಲಿ ಮಾತ್ರ ಹೈಕಮಾಂಡ್ ನಾಯಕರು ಯಾಕೋ ಸ್ಪಷ್ಟವಾದಂಥ ಒಂದು ಖಡಕ್ಕಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಯಡಿಯೂರಪ್ಪನಂಥ ನಾಯಕರನ್ನು, ಅವರ ಮಗನನ್ನು ಪಕ್ಷದಲ್ಲಿ ಇಟ್ಕೊಳ್ಳೋದು ಸೂಕ್ತ, ಅವರಿಗೆ ಉತ್ತಮ ಸ್ಥಾನಮಾನ ಕೊಡೋದು ಸೂಕ್ತ. ಈ ನಿರ್ಧಾರಕ್ಕೋ ಅಥವಾ ಬೇರೆ ಇನ್ಯಾರೂ ಇಲ್ಲ ಆ ವರ್ಚಸ್ಸಿಗೆ ಮ್ಯಾಚ್ ಆಗೋರು ಅನ್ನೋ ಕಾರಣಕ್ಕೋ ಅವ್ರ ಲೆಕ್ಕಾಚಾರ ಏನು ಅನ್ನೋದು ಗೊತ್ತಿಲ್ಲ. ಆದರೆ ಬದಲಾವಣೆ ಅಂತ ಬಂದಾಗೆಲ್ಲ ಹೈಕಮಾಂಡ್ ಹಿಂದೇಟೆ ಹಾಕಿರೋದು. ಇದು ಕೆಲವು ಭಿನ್ನಮತೀಯರಿಗೆ, ಅಸಮಾಧಾನಿತರಿಗೆ ಬೇಸರವನ್ನು ತರಿಸಿದೆ. ಹಿಂಗಾದರೆ ಹೆಂಗೆ, ಎಲ್ಲ ಪಕ್ಷದ ಥರ ನಮ್ಮ ಪಕ್ಷನೂ ಆಗ್ಬಿಡ್ತಲ್ಲ ಅನ್ನೋದು ಕೆಲವ್ರ ಬೇಸರ.